ಜ್ಞಾನಭಾರತಿ ವಿಶ್ವವಿದ್ಯಾಲಯದಲ್ಲಿ ದಲಿತ ಪ್ರಾಧ್ಯಾಪಕರಿಗೆ ಆಡಳಿತದಿಂದ ಜಾತಿ ತಾರತಮ್ಯ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ತಾರತಮ್ಯ ಮಾಡ್ತಾ ಇರುವುದನ್ನ ಬೆಂಬಲಿಸಿ 67 ಮಂದಿ ದಲಿತ ಪ್ರಾಧ್ಯಾಪಕರು ಸಹಿಯನ್ನ ಕೂಡ ಹಾಕಿದ್ದಾರೆ. ಈ ಆರೋಪವನ್ನ ಬೆಂಬಲಿಸಿ ಆದಿ ಪರಿಶಿಷ್ಟ ಪ್ರಾಧ್ಯಾಪಕರ ಆರೋಪವನ್ನ ವಿವಿ ಕುಲಪತಿ ತಳ್ಳಿ ಹಾಕಿದ್ದಾರೆ. ದಲಿತ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿ ಸಂಶೋಧಕರ ಹೋರಾಟವನ್ನ ಸುಳ್ಳು ಅಂತ ಹೇಳಿ ಅವಮಾನಿಸಿದ್ದಾರೆ. ಹೀಗಾಗಿ ಕುಲಪತಿಗಳ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬೆಂಗಳೂರು ವಿವಿಯ ಹಿರಿಯ ಸಂಶೋಧನಾ ವಿದ್ಯಾರ್ಥಿ ಚಂದ್ರು ಪೆರಿಯಾರ್ ಆಗ್ರಹಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ 7 ದಿನಗಳ ಒಳಗಾಗಿ ವರದಿ ಸಲ್ಲಿಸೋಕೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರಾಧ್ಯಾಪಕರು ಕಳೆದ 1 ತಿಂಗಳ ಹಿಂದೆ 10 ಜನ ಪ್ರಾಧ್ಯಾಪಕರು ನಮಗೆ ಜಾತಿ ತಾರತಮ್ಯ ಆಗ್ತಾ ಇದೆ, ಆ ಜಾತಿ ತಾರತಮ್ಯವನ್ನು ವಿಶ್ವವಿದ್ಯಾಲಯದ ಆಡಳಿತ ಸರಿಪಡಿಸ್ಕೋಬೇಕು, ಇಲ್ಲವಾದರೆ ನಮಗೆ ಅಡಿಷನಲ್ ಜವಾಬ್ದಾರಿ ಅಂತ ಏನು ಕೊಟ್ಟಿದ್ದೀವಿ ಅದರಿಂದ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಒಂದು ಕುಲಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಆ ಮನವಿಗೆ ಪೂರಕವಾಗಿ 67 ಜನ ಇತರೆ ಪ್ರಾಧ್ಯಾಪಕರು ದಲಿತ ಪ್ರಾಧ್ಯಾಪಕರೆಲ್ಲ ಸೇರಿ ಇದಕ್ಕೆ ನಾವು ಬೆಂಬಲವಾಗಿದ್ದೀವಿ, ಕುಲಪತಿಗಳು ಈ ರೀತಿ ತಾರತಮ್ಯ ಮಾಡಬಾರ್ದು, ಅದನ್ನು ಸರಿದಿದ್ಕೋಬೇಕು ಅಂತೇಳಿ ಅವರು ಸಹ ಒತ್ತಡ ಇರ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ದಲಿತರು ಇರೋದ್ರಿಂದ ದಲಿತರಿಗೆ ಆಗ್ತಾ ಇರ್ತಕ್ಕಂಥ ತಾರತಮ್ಯ ಎಂತಹುದು ಅನ್ನೋ ಅನುಭವ ಅಲ್ಲಿನ ವಾಸ ಮಾಡಿದಂಥ ಅಲ್ಲಿ ನೊಂದಂಥ ಜನರಿಗೆ ಮಾತ್ರ ಗೊತ್ತಿರ್ತದೆ. ದಲಿತರಿಗೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಅಸಡ್ಡೆ ತಂದಿದ್ದ ಅದಿಲ್ಲ ಅಂತ ಅಂದ್ಬಿಟ್ರೆ ಈಸಿಯಾಗಿ ತಪ್ಪಿಸ್ಕೊಬಿಡ್ಬೋದು ಅಂತ ಬೇಜವಾಬ್ದಾರಿ ತಂದಿದ್ದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.